ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಆನ್ಸರ್ ಟು ಯುವರ್ ಕಮೆಂಟ್ಸ್ ವಾಟ್ಸಪ್ಗೆ ಸುಮಾರು ಮೆಸೇಜ್ ಬಂದಿದ್ದಾವೆ, ಸೊ ನೋಡ್ತಾ ಹೋಗೋಣ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಸಿಲೆಬಸ್ ಏನು ಅಂತ ಸುಮಾರು ಜನ ಕೇಳಿದಿರ. ರಾಜ್ಯ ಮಹಾಮಂಡಲದ ಸಿಲೆಬಸ್ಸು, ಈ ಎಕ್ಸಾಮ್ ಯಾವಾಗ, ಕನ್ನಡ ಮೆಟೀರಿಯಲ್ಲು, ಕೋಆಪರೇಟಿವ್ ಮೆಟೀರಿಯಲ್ಲು, ಆಮೇಲೆ ಕಾನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಕೇಳಿದಿರ. ಕಾನ್ಸ್ಟಿಟ್ಯೂಷನ್ನು, GK, ಇಂಗ್ಲೀಷು ಎಲ್ಲದ್ರ ಮೆಟೀರಿಯಲ್ ಕೇಳಿದಿರ. ಎಲ್ಲ ಮೆಟೀರಿಯಲ್ ಅವೈಲಬಲ್ ಇದೆಯಾ ಅಂತ ಕೇಳಿದಿರ. ಸುಮಾರು ಜನ ಪರ್ಚೇಸ್ ಮಾಡಿದಿರ, ಸೊ ಅದರೆಲ್ಲರ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಯಾರಿಗಾರ ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಈ ನಂಬರ್ ಮೆಸೇಜ್ ಮಾಡಿದ್ರೆ ಮೆಟೀರಿಯಲ್ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋಣ. ಈ ಎಕ್ಸಾಮ್ಗೆ ಸಿಲೆಬಸ್ ಏನಿರುತ್ತಪ್ಪ ಅಂದ್ರೆ ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ, GK 25 ಮಾರ್ಕ್ಸ್ಗೆ ಇರುತ್ತೆ, ಇಂಗ್ಲೀಷ್ 25, ಕೋಆಪರೇಟಿವ್ 50, ಬ್ಯಾಂಕಿಂಗ್ 25 ಅಂಡ್ ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ. ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಇರುತ್ತೆ? 200 ಮಾರ್ಕ್ಸ್ ಇರುತ್ತೆ. ಒಟ್ಟು 200 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದೆಲ್ಲ ಡಿಸ್ಪ್ಯಾಚ್ಗೆ ರೆಡಿ ಮಾಡಿರ್ತಕ್ಕಂಥದ್ದು. ಡಿಸ್ಪ್ಯಾಚ್ ಆಗಲಿಕ್ಕೆ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿದ್ದಾರೋ ಎಲ್ಲ ಡಿಸ್ಪ್ಯಾಚ್ಗೆ ಕಳಿಸ್ತಾ ಇದೀವಿ. ಡಿಸ್ಪ್ಯಾಚ್ಗೆ ಹೋಗ್ತಾ ಇರ್ತಕ್ಕಂಥದ್ದು ಇದು ಮೆಟೀರಿಯಲ್ ಡಿಸ್ಪ್ಯಾಚ್ಗೆ. ನೆಕ್ಸ್ಟ್ ಸಿಲೆಬಸ್ ರೆಡಿ ಇರ್ತಕ್ಕಂಥದ್ದು ಆಧುನಿಕ ಸಹಕಾರ ಚಳವಳಿ ಉಗಮ ಪಾರ್ಟ್ 1 ರೆಡಿ ಇದೆ, ಪಾರ್ಟ್ 2 ರೆಡಿ ಇದೆ, ಪಾರ್ಟ್ 3 ಟೈಪ್ ಆಗಿ ಬಂದಿದೆ, ಚೆಕ್ ಮಾಡ್ತಾ ಇದೀವಿ, ಕಳಿಸ್ಕೊಡ್ತೀವಿ. ಪಾರ್ಟ್ 1 ಆಧುನಿಕ ಸಹಕಾರ ಚಳವಳಿ ಉಗಮ, ಸಹಕಾರ ಶಿಕ್ಷಣ ಮತ್ತು ತರಬೇತಿ ಪ್ರಚಾರ, ಸಹಕಾರ ಸಂಘಗಳ ವಿಧ, ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು, ಸಹಕಾರ ಮಾರಾಟ ಸಂಘಗಳ ವ್ಯವಸ್ಥೆ, ಇದಿಷ್ಟು ಪಾರ್ಟ್ 1 ಅಲ್ಲಿ ಬರುತ್ತೆ. ಪಾರ್ಟ್ 1 ಅಲ್ಲಿ ಕ್ವಶನ್ ಬ್ಯಾಂಕ್ ಇದೆ. ಸಾಲ್ವ್ ಮಾಡಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ 2500 ಪ್ಲಸ್ ಇದಾವೆ, ಕ್ವಶನ್ಸ್ ಇದಾವೆ. ಇನ್ನು ಪಾರ್ಟ್ 3 ನಲ್ಲಿ ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಇದೆ. ಬ್ಯಾಂಕಿಂಗ್ ಮತ್ತು ಲೆಕ್ಕ ಪರಿಶೋಧನೆ ಡೀಟೇಲ್ ಆಗಿದೆ, ಬ್ಯಾಂಕಿಂಗು ಕಂಪ್ಲೀಟ್ ಡೀಟೇಲ್ ಆಗಿದೆ. ಇನ್ನು 1959 ಆಕ್ಟ್ ಬುಕ್ ಬರುತ್ತಲ್ಲ, ಆಕ್ಟ್ ಬುಕ್ನೇ ಸಾಲ್ವ್ ಮಾಡಿದೀವಿ. ಪ್ರಕರಣಗಳು ಅಂತ ಕೇಳ್ತಾ ಇರ್ತಾರಲ್ಲ, ಸೊ ಅದು ಕಂಪ್ಲೀಟ್ ಆಗಿ ಸಾಲ್ವ್ಡ್ ರೆಡಿ ಇದೆ. ಯಾವ್ಯಾವ ಎಕ್ಸಾಮ್ ಏನೇನು ಬರುತ್ತೆ ಅಷ್ಟು ಮಾತ್ರ ಇದೆ, ಅದ್ಭುತವಾಗಿದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ತಗೊಂಡು ಓದಿ. ಇನ್ನು 97th ಅಮೆಂಡ್ಮೆಂಟ್ ಪ್ಲಸ್ KMF ರಿಲೇಟೆಡ್ ಇದಿಷ್ಟು ನಿಮ್ಮ ಕೋಆಪರೇಟಿವ್ ಅಂಡ್ ಬ್ಯಾಂಕಿಂಗ್ ಅಲ್ಲಿ ಕವರ್ ಆಗುತ್ತೆ. ಇದರಲ್ಲಿ 75 ಮಾರ್ಕ್ಸ್ ಬರುತ್ತಮ್ಮ. ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ ಇದರಲ್ಲಿ 75 ಮಾರ್ಕ್ಸ್ ಕವರ್ ಆಗಿದೆ. ಈಗ ರೆಡಿ ಇರ್ತಕ್ಕಂಥ ಮೆಟೀರಿಯಲ್ ಕಳಿಸ್ತಾ ಇರೋದು 75 ಮಾರ್ಕ್ಸ್ಗೆ ಔಟ್ ಆಫ್ ಔಟ್ ತಗೋಬಹುದು, ಅಷ್ಟು ನೀಟಾಗಿದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ತಗೊಂಡು ಓದಿ. ಇವೆಲ್ಲ ಡೀಟೇಲ್ ಆಗಿದೆ. ಬ್ಯಾಂಕಿಂಗ್ ಅಂಡ್ ಲೆಕ್ಕ ಪರಿಶೋಧನೆ ಡೀಟೇಲ್ ಆಗಿದೆ. ನಿಮ್ಮ ಯಾವ್ದು ಆಕ್ಟ್ ಬುಕ್ ಡೀಟೇಲ್ ಆಗಿದೆ. ಪ್ರತಿಯೊಂದು ಇಂಚಿಂಚು ತುಂಬಾ ಡೀಟೇಲ್ ಆಗಿದೆ, ತುಂಬಾ ಮೋರ್ ರಿಲೆವೆಂಟ್ ಆಗಿದೆ, ಎಕ್ಸಾಮಿನೇಷನ್ ಓರಿಯೆಂಟೆಡ್ ಆಗಿದೆ, 100% ವರ್ಕೌಟ್ ಆಗುತ್ತೆ. 75ಕ್ಕೆ 75 ಆರಾಮ್ಸೆ ತಗೋಬಹುದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕನ್ನಡ ಮೆಟೀರಿಯಲ್ ಕೇಳಿದಿರ. ಕನ್ನಡ ಮೆಟೀರಿಯಲ್ ಬೇಕು ಅಂತ ಸುಮಾರು ಜನ ಕೇಳಿದಿರ. ಕನ್ನಡ ಮೆಟೀರಿಯಲ್ ಅಲ್ಲಿ ಸಾಹಿತ್ಯ ಚರಿತ್ರೆ ಇನ್ ಡೀಟೇಲ್ ಆಗಿದೆ, ಪ್ಲಸ್ ನಿಮ್ಮ ವ್ಯಾಕರಣ ಇನ್ ಡೀಟೇಲ್ ಆಗಿದೆ, ಪ್ಲಸ್ ಅದಲ್ಲದೆ ಭಾಷಾಭ್ಯಾಸ ಬರುತ್ತಲ್ಲ, ಭಾಷಾಭ್ಯಾಸ ಅಂದ್ರೆ ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಆಮೇಲೆ ನುಡಿಗಟ್ಟುಗಳು, ಗಾದೆ ಮಾತುಗಳು, ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಎಲ್ಲ ಟೋಟಲ್ ಗ್ರಾಮರ್ ಏನಿದೆ ಪ್ಯಾಕ್ಡ್ ಗ್ರಾಮರ್ ರೆಡಿ ಇದೆ, ಕಂಪ್ಲೀಟ್ಲಿ ಪ್ಯಾಕ್ಡ್ ರೆಡಿ ಇದೆ. ಟೈಪ್ಡ್ ಕಾಪಿ ಬಂದಿದೆ, ಚೆಕ್ ಮಾಡಬೇಕು, ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಆದ ನಂತರದಲ್ಲಿ ಅನೌನ್ಸ್ ಮಾಡ್ತೀವಿ. ಕನ್ನಡ ಮೆಟೀರಿಯಲ್ ಸಪ್ರೇಟ್ ಆಗಿ ಅನೌನ್ಸ್ ಮಾಡ್ತೀವಿ. ಆಲ್ಮೋಸ್ಟ್ ರೆಡಿ ಇದೆ, ಅದು ವೆರಿ ಶಾರ್ಟ್ಲಿ ಅನೌನ್ಸ್ ಆಗುತ್ತೆ. ಇನ್ನು ನೀವು ಕೇಳ್ತಾ ಇದ್ದು ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಹೇಳ್ತಾ ಇದ್ರೆ, ಕಾನ್ಸ್ಟಿಟ್ಯೂಷನ್ ಅಷ್ಟೇ ಟೈಪ್ಡ್ ಕಾಪಿ ಬಂದಿದೆ, ನಾನು ಇನ್ನೂ ಚೆಕ್ ಮಾಡಿಲ್ಲ, ಚೆಕ್ ಮಾಡಬೇಕು. GKನೂ ಅಷ್ಟೇನೆ ಟೈಪ್ಡ್ ಕಾಪಿ ಬಂದಿದೆ, ಚೆಕ್ ಮಾಡಬೇಕು. ಇವೆರಡು ಚೆಕ್ ಮಾಡಿದ್ರೆ ಮುಗೀತು. ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡಿದ್ರೆ ಹುಡುಗರು ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಕನ್ನಡ ಕಾನ್ಸ್ಟಿಟ್ಯೂಷನ್ GK ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ, ತಗೊಂಡು ಓದಿ. ಈಗ ಪ್ರೆಸೆಂಟ್ಲಿ 75 ಮಾರ್ಕ್ಸ್ಗೆ 75 ಮಾರ್ಕ್ಸ್ಗೆ ರೆಡಿ ಇದೆ ಮೆಟೀರಿಯಲು. ಯಾವ್ದಾವ್ದು ರೆಡಿ ಇದೆ? ಬ್ಯಾಂಕಿಂಗು, ಕೋಆಪರೇಟಿವ್ ಅಂಡ್ KMF ಸಂಬಂಧಪಟ್ಟಿದ್ದು ಇದಿಷ್ಟೂ ರೆಡಿ ಇದೆ. ಅಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಬರ್ದಿನಲ್ಲ, ಅದಷ್ಟು ಮೆಟೀರಿಯಲ್ ರೆಡಿ ಇದೆ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಮನೆಗೇನೆ ಜೆರಾಕ್ಸ್ ಮಾಡಿ ಕಳಿಸ್ಕೊಡ್ತೀವಿ. ಜೆರಾಕ್ಸ್ ಕಾಪೀಸ್ನ, ಜೆರಾಕ್ಸ್ ಟೈಪ್ಡ್ ಕಾಪಿ ಜೆರಾಕ್ಸ್ ಮಾಡಿ ನಾವೇ ಅವ್ರ ಮನೆಗೆ ಸೆಂಡ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಸೊ ಕೂತ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಎಕ್ಸಾಮಿನೇಷನ್ಗೆ ಎಷ್ಟು ದಿನ ಇರುತ್ತೆ ಅಂತ ತುಂಬಾ ಜನ ಕೇಳಿದಿರಾ. 2.5 ತಿಂಗಳು ಟೈಮ್ ಇರುತ್ತಮ್ಮ. 2.5 ತಿಂಗಳು ಟೈಮ್ ಕೊಡ್ತಾರೆ. ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು ಇದು, ಅಪ್ರಾಕ್ಸಿಮೇಟ್. ಇನ್ನೊಂದು 15 ದಿನ ಏನಾದ್ರು ಎಕ್ಸ್ಟ್ರಾ ಸಿಕ್ತು ಅಂದ್ರೆ ಪ್ಲಸ್ ಆಗುತ್ತೆ, ರಿವಿಷನ್ ಮಾಡಕ್ಕೆ ಟೈಮ್ ಆಗುತ್ತೆ. ಇನ್ನೂ 15 ದಿನ ಏನಾದ್ರು ಸಪೋಸ್ ಕೊಟ್ರೆ, ಗೊತ್ತಿಲ್ಲ ನನಗೆ, ಇನ್ ಕೇಸ್ ಕೊಟ್ರೆ ಮತ್ತೆ ಇನ್ನೊಂದು 2-3 ಸತಿ ರಿವಿಷನ್ ಮಾಡ್ಕೊಳ್ಳಿ. ಇಷ್ಟೇ ಮೆಥಡ್, ಇನ್ನೇನಿಲ್ಲ. ಮಾಡೇ ಮಾಡ್ತಾರೆ ಎಕ್ಸಾಮ್. 2.5 ತಿಂಗಳೊಳಗಡೆ ಎಕ್ಸಾಮ್ ಮಾಡಾಕ್ತಾರೆ. ತದನಂತರದಲ್ಲಿ ಇಂಟರ್ವ್ಯೂ ಇರುತ್ತೆ, ಇಂಟರ್ವ್ಯೂ ನೋಡ್ಕೊಳ್ಳಿ, ಯಾವ ತರ ಅಟೆಂಡ್ ಮಾಡ್ಬೇಕು ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಇದಿಷ್ಟು ಪ್ರೊಸೀಜರು, ಎಲ್ಲ ವಿಚಾರ ಹೇಳಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ, ಯಾರಿಗಾರು ಅವಶ್ಯಕತೆ ಇದ್ರೆ ಮೆಟೀರಿಯಲ್ ತಗೊಂಡು ಓದಿ. ಸ್ಯಾಲ್ರೀಸ್ ಎಲ್ಲ ತುಂಬಾ ಹೈಕ್ ಇದೆ. ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ 90,000, 85 ಇಂದ 90,000 ಸ್ಯಾಲ್ರಿ ಇದೆ. ಮೆಟೀರಿಯಲ್ ಅಥೆಂಟಿಕೇಟೆಡ್ ಇದೆ. ಈಗ ಆಲ್ರೆಡಿ ಸಕ್ಸಸ್ ಆಗಿರ್ತಕ್ಕಂಥ ಮೆಟೀರಿಯಲ್ ತಗೊಂಡು ಓದಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಮತ್ತೆ ನಿಮ್ಮ KPSC KE ಎಲ್ಲ ಎಕ್ಸಾಮ್ಸು ಕಾಲ್ ಆಗ್ತಾ ಇದಾವೆ, ಪ್ರತಿಯೊಂದು ಕಾಲ್ ಆಗ್ತದೆ, ವೆರಿ ಶಾರ್ಟ್ಲಿ ಆಗುತ್ತೆ. ಎಲ್ಲ ಎಕ್ಸಾಮ್ಸು ಕಾಲ್ ಆಗ್ತವೆ. ಕೂತ್ಕೊಂಡು ಓದಿ. DCC ಬ್ಯಾಂಕ್ಸ್ ಆಗ್ತವೆ ಅಂತ ಹೇಳಿದ್ರೆ ಈಗ ಸ್ಟಾರ್ಟ್ ಆಗಿದೆ ಪ್ರೊಸೀಜರ್. ಇನ್ನೂ ಸುಮಾರು ಕಾಲ್ ಆಗೋದು, KMF ಕಾಲ್ ಆಗೋದೆಲ್ಲ ಬಾಕಿ ಇದಾವೆ. ಈಗಲಿಂದಾನೇ ಓದಿ. ಈಗ 2.5 ತಿಂಗಳು ಕೊಡ್ತಾರೆ ಟೈಮ್. 2.5 ತಿಂಗಳಲ್ಲಿ ಓದಬೇಕು ಅಂದ್ರೆ ಸಿಲೆಬಸ್ ಹೆವಿ ಇರುತ್ತೆ, ಕಷ್ಟ. ಹಗಲು ರಾತ್ರಿ ಓದಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಮುಂಚಿನಿಂದನೇ ಓದ್ಕೊ ಬನ್ನಿ ಅಂತ. ಇನ್ನು KMF DCC ಬ್ಯಾಂಕು ಕಾಲಾಗೋ ಇನ್ನೂ ಬೇಜಾನ್ ಕಾಲ್ ಆಗ್ತವೆ. ಈಗಲಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.